ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ನಮ್ಮ ಹಳ್ಳಿಗೆ ಬಂದಿದ್ದೀನಿ. ನನ್ನ ಹಸ್ಬೆಂಡ್ ಊರಿಗೆ, ನಮ್ಮೂರಿಗೆ. ನಮ್ಮೂರು ಬಂದು ಇಲ್ಲೇ ನಾವು ಸಿಟಿಯಿಂದ ಒಂದು 15 ಕಿಲೋಮೀಟ್ರು ಅಷ್ಟೇ ಇರೋದು. ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿದೆ. ನಿಮಗೂ ಈ ಥರ ಸಿಟಿ ಲೈಫ್ ಬೋರಾಗಿ ಹಳ್ಳಿ ಲೈಫು ಇಷ್ಟ ಅಂದರೆ ಕಮೆಂಟ್ ಮಾಡಿ. ನನಗಂತೂ ಹಳ್ಳಿ ಲೈಫು ತುಂಬ ಅಂದರೆ ತುಂಬಾ ಇಷ್ಟ, ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ಇಷ್ಟ ಈ ವಾತಾವರಣ. ನನ್ನ ಚಾನಲಲ್ಲಿ ಫುಲ್ ಹಳ್ಳಿ ವ್ಲಾಗ್ ಹಾಕಿರ್ತೀನಿ ಆಲ್ಮೋಸ್ಟು. ಪ್ಲೀಸ್ ಚೆಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಗಾಯ್ಸ್. ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಳ್ಳಿ ವ್ಲಾಗ್ಸ್ ಏನೇನು ಇರ್ತೈತೋ ಅದೆಲ್ಲ ನನ್ನ ಚಾನಲಲ್ಲಿ ನಾನು ತೋರಿಸ್ಕೊಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹಳ್ಳಿ ಸ್ಟೈಲಲ್ಲಿ ಸಾಂಬಾರು ಮತ್ತು ಹಳ್ಳಿ ಹೇಗಿರ್ತೈತೆ, ಹಳ್ಳಿ ಲೈಫ್ ಯಾವ ಥರ ಎಂಜಾಯ್ ಮಾಡೋದಂತ ಎಲ್ಲ ವ್ಲಾಗು ಚೆಕ್ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಖುಷಿ ಮಾತಾಡ್ತಾ ಇರೋದು. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ರೆಡಿಯಾಗಿರೋದು ನಮ್ಮೂರಲ್ಲಿ ನಮ್ಮ ಕುಲಸ್ಥರೆಲ್ಲ ಸೇರಿ ನಾವು ಇವತ್ತು ಹಬ್ಬ ಆಚರಿಸ್ತಾ ಇದ್ದೀರಿ. ದಸರಾ ಹಬ್ಬ, ಗಾಡಿ ಪೂಜೆಗಳು ಹಬ್ಬ ಎಲ್ಲ ನಾವು ಇವತ್ತೇ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಮಾಡ್ತೀವಿ. ನಾವು ಫುಲ್ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡದೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಇಲ್ಲೇ ಇವತ್ತು ನಮ್ಮ ಗಾಡಿಗೆ ಪೂಜೆ ಮಾಡೋದು. ಇದು ಬಂದು ಸಪ್ಲಮ್ಮನ ದೇವಸ್ಥಾನ ನಮ್ಮೂರಲ್ಲಿ. ಫೋಟೋಗ್ರಾಫರ್ ನವೀನ್ ಜೊತೆ ಅಲ್ಲಿಂದ ಬರ್ಬೇಕಪ್ಪ, ಅಲ್ಲಿಂದ ಬರ್ಬೇಕು. ಇದೇ MH ಗಾಡಿ. ನಾವು ನಿಮಿಷ
ಮೈಯ ಹೋದ್ರು ಬೇಕಾಗಿರೋದು ಅಕ್ಕ ಅಕ್ಕ ದೊಡ್ಡ ಫುಲ್ ಹಿಡಿಬೇಕಾ? ನೋಡಿ ಈ ಕಡೆ ಏಯ್ ಈ ಕಡೆ ನೋಡು. ಹೋದ್ರ ಅವರ ಹೋದ್ರು ಶಶಿವರು ಬಿಡ್ಬೇಕಾ? ಅವರು ಬಂದಿಲ್ಲ ಅವರು ಯಾವ ಬರ್ತಾರೆ ಇನ್ನೂ ಅವರು ಮಾತಾಡ್ತಾರೆ. ಅದೆಲ್ಲ ಆದಮೇಲೆ ದೇವಸ್ಥಾನದ ಹತ್ರ ಪ್ರಸಾದ ತಂದಿದ್ರಿ. ನಮ್ಮ ಅತ್ತೆ ನೋಡಿ ತಿನ್ನಿಸ್ತವ್ರೆ. ನನ್ನ ಮಕ್ಕಳು ಕೂರ್ಕೋದೆ ಅವ್ರ ಅಜ್ಜಿ ಕೈಯಲ್ಲಿ ಊಟ ಮಾಡೋದೇ ಒಂದು ಖುಷಿ. ಹಳ್ಳಿ ಲೈಫು ಈ ಥರನೇ ಇರ್ತೈತೆ ಆಲ್ಮೋಸ್ಟು. ಹಳ್ಳಿಯಲ್ಲಿರೋರು ಗೊತ್ತು ಯಾವ ಥರ ಅಂತ. ಅದಾದಮೇಲೆ ಗುಡ್ಡೆ ಮಾಂಸ, ಮಟನ್ ಸಾರು, ಮುದ್ದೆ ಮಾಡಿ ತಿಂದ್ಬಿಟ್ಟು ಸೀದಾ ಊರ ಕಡೆ ಬಂದ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತೆ ಗುಡ್ಡೆ ಮಾಂಸ ಸಾಂಬಾರು. ಇದು ಎಲ್ಲದರಲ್ಲೂ ಭಾಗ ಹಾಕ್ತಾರೆ, ಯಾಕಂದರೆ ಎಲ್ರಿಗೂ ಒಂದೊಂದು ಸಿಗಲಿ ಅಂತ. ಲಿವರಲ್ಲಾಗಿರ್ಬೋದು, ಬೋಟಿಯಲ್ಲಾಗಿರ್ಬೋದು, ಮಟನ್ನು, ಮೂಳೆ ಎಲ್ಲ ಸರಿ ಸಮ ಹಾಕ್ತಾರೆ ಗುಡ್ಡೆ ಮಾಂಸ. ಇದು ನಾವು ಹಳ್ಳಿಯಲ್ಲಿ ಎಲ್ಲರ ಊರಲ್ಲೂ ಈ ಥರ ಇರ್ತೈತೆ. ಈ ವ್ಲಾಗಲ್ಲಿ ನೋಡಿ ಫ್ರೆಂಡ್ಸ್, ವ್ಲಾಗಲ್ಲಿ ನೋಡಿದ್ದೀರಲ್ಲ, ಈ ವ್ಲಾಗ್ ಅಂತೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಿಮಗೂ ಗೊತ್ತಾಗುತ್ತೆ ಹಳ್ಳಿ ಲೈಫ್ ಯಾವ ಥರ ಇರ್ತೈತೆ ಅಂತ. ನಮ್ಮದು ಕುರಿಗಳೈತೆ, ಕುರಿ ಮನೆ ಎಲ್ಲ ಅವೆಲ್ಲ ನೋಡ್ತಾಯಿದ್ರೆ ಒಂಥರ ಖುಷಿ ಆಗ್ತೈತೆ. ಹಳ್ಳಿ ಲೈಫು ಒಂಥರ ವಾತಾವರಣ ಚೆನ್ನಾಗಿರ್ತೈತೆ. ನಾವು ಎಷ್ಟೇ ಬೇಜಾರಲ್ಲಿದ್ರೂ ಆ ಕುರಿ, ಹಸು ಮತ್ತು ಗಿಡಗಳು ಅವೆಲ್ಲ ನೋಡ್ತಾ ಇದ್ರೇ ಒಂಥರ ಖುಷಿ ಆಯ್ತೈತೆ. ಎಲ್ಲ ಮರೆಸ್ತೈತೆ ನಮ್ಮ ಜೀವನದಲ್ಲಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.